ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಯಶಸ್ವಿನಿ ಲೋಕೇಶ್. ಇವತ್ತು ನಾನು ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಯಾವ ಪೊಸಿಷನ್ ಇದ್ದರೆ ಸೇಫ್ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಮತ್ತು ಯಾವ ಪ್ರೆಸೆಂಟೇಷನ್ ಇದ್ದರೆ ನಿಮಗೆ ನಾರ್ಮಲ್ ಡೆಲಿವರಿ ಆಗುತ್ತೆ, ಇಲ್ಲಾಂದರೆ ಸಿ ಸೆಕ್ಷನ್ ಆಗುತ್ತೆ ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಫಸ್ಟು ಅರ್ಥ ಮಾಡ್ಕೋಬೇಕು, ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಬೇಬಿ ಪ್ರೆಸೆಂಟೇಷನ್ ಬಂದು ಯಾವಾಗಲೂ ಸೇಮ್ ಇರಲ್ಲ, ಅದು ಆಗ್ತಾ ಇರುತ್ತೆ. ಸೊ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್ ತನಕನೂ ಚೇಂಜ್ ಆಗ್ತಾ ಇರುತ್ತೆ. ಸೊ ಥರ್ಡ್ ಸೆಮಿಸ್ಟರಲ್ಲೂ ಕೂಡ 7 to 8 ಮಂತ್ಸಲ್ಲಿ ಕೂಡ ಚೇಂಜ್ ಆಗ್ತಾ ಇರುತ್ತೆ. 9 ಮಂತ್ಸ್ ಸ್ಟಾರ್ಟಿಂಗಲ್ಲಿ ನಿಮಗೆ ಬೇಬಿ ಬಂದು ಒಂದು ಪೊಸಿಷನಲ್ಲಿ ಇರುತ್ತೆ. ಸೊ 9 ಮಂತ್ಸಲ್ಲಿ ಬಂದು ಬೇಬಿ ಪೊಸಿಷನ್ನ ಚೇಂಜ್ ಮಾಡಲ್ಲ, ಅಲ್ಲಿವರೆಗೂ ಪೊಸಿಷನ್ನ ಚೇಂಜ್ ಮಾಡ್ತಾ ಇರುತ್ತೆ. ಪ್ರೆಸೆಂಟೇಷನ್ ಬಂದು ನಿಮಗೆ 4 ಟೈಪ್ಸ್ ಅಲ್ಲಿ ಇರುತ್ತೆ: ಸಫಾಲಿಕ್, ವರ್ಟೆಕ್ಸ್, ಬ್ರೀಚ್ ಮತ್ತೆ ಟ್ರಾನ್ಸ್ವರ್ಸ್. ಸಫಾಲಿಕ್ ಬಂದು ಬೇಬಿ ಹೆಡ್ ಬಂದು ಕೆಳಗಡೆ ಇರುತ್ತೆ, ಕಾಲ್ ಮೇಲ್ಗಡೆ ಇರುತ್ತೆ. ವರ್ಟೆಕ್ಸ್ ಬಂದು ಸೇಮೇ, ಆದರೆ ಬೇಬಿ ಹೆಡ್ ಬಂದು ರೈಟ್ ಆರ್ ಲೆಫ್ಟ್ ಇರುತ್ತೆ. ಬ್ರೀಚ್ ಬಂದು ಮಗು ತಲೆ ಮೇಲೆ ಇರುತ್ತೆ, ಕಾಲ್ ಕೆಳಗಡೆ ಇರುತ್ತೆ. ಹಾಗೆ ಟ್ರಾನ್ಸ್ವರ್ಸ್ ಬಂದು ಹಾರಿಜಾಂಟಲ್ ಆಗಿ ಇರುತ್ತೆ. ಸೊ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬೇಬಿ ಪ್ರೆಸೆಂಟೇಷನ್ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದನ್ನು ನೀವು ನೋಡಿಲ್ಲ ಅಂದರೆ ನಾನು ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಸೊ ಅಲ್ಲಿ ನೀವು ನೋಡ್ಕೋಬಹುದು. ಸೊ ಫಸ್ಟ್ ಬಂದು ಸಫಾಲಿಕ್ ಪ್ರೆಸೆಂಟೇಷನ್. ಸಫಾಲಿಕ್ ಪ್ರೆಸೆಂಟೇಷನ್ ಬಂದು ಆಲ್ಮೋಸ್ಟ್ 80% ಪ್ರೆಗ್ನೆನ್ಸಿ ವುಮೆನ್ಗೆ ಇದು ಇರುತ್ತೆ. ಸೊ ಈ ಪ್ರೆಸೆಂಟೇಷನ್ ಬಂದು ತುಂಬ ಸೇಫೆಸ್ಟ್ ಪ್ರೆಸೆಂಟೇಷನ್. ಇದರಲ್ಲಿ ನಾರ್ಮಲ್ ಡೆಲಿವರಿನೇ ಆಗೋದು. ಸೊ ಮಗು 3 ಮಂತ್ಸಲ್ಲೂ ಸಫಾಲಿಕ್ ಇದ್ದು, 5 ಮಂತ್ಸಲ್ಲೂ ಸಫಾಲಿಕ್ ಇದ್ದು, ಹಾಗೆ ಕಂಟಿನ್ಯೂಸ್ ಆಗಿ 9 ಮಂತ್ಸ್ ತನಕ ಸಫಾಲಿಕ್ ಇದ್ದು ನಿಮ್ಮ ಡೆಲಿವರಿ ಟೈಮಲ್ಲಿ ಸಫಾಲಿಕ್ ಪೊಸಿಷನಲ್ಲೇ ಇದೆ ಅಂದರೆ ಈ ಥರ ಪ್ರೆಸೆಂಟೇಷನ್ ಇರೋರಿಗೆ ಡೆಲಿವರಿ ಬಂದು ನಾರ್ಮಲ್ ಡೆಲಿವರಿ ಆಗುತ್ತೆ, ಹಾಗೆ ಇದು ಸೇಫೆಸ್ಟ್ ಆಗಿರುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿಯಾದ ಕಾಂಪ್ಲಿಕೇಶನ್ಸ್ ಇರಲ್ಲ. ವರ್ಟೆಕ್ಸ್ ಕೂಡ ಸೇಮ್ ಸಫಾಲಿಕ್ ಥರನೇ, ಆದರೆ ಮಗು ತಲೆ ಬಂದು ರೈಟ್ ಆರ್ ಲೆಫ್ಟಿಗೆ ಇರುತ್ತೆ, ಇದು ಸೇಫೇ. ಮಗು ಡೆಲಿವರಿ ಟೈಮಲ್ಲಿ ಪುಷ್ ಆಗಬೇಕಾದ್ರೆ ಅದು ಆಟೋಮೆಟಿಕ್ ಆಗಿ ಪೆಲ್ವಿಕ್ ಬೋನ್ಗೆ ಬಂದು ನೀಟಿಗೆ ಸೆಟಲ್ ಆಗುತ್ತೆ. ಸೊ ಇದು ಸೇಫೆಸ್ಟೇ, ಇದರಲ್ಲೂ ನಾರ್ಮಲ್ ಡೆಲಿವರಿ ಆಗುತ್ತೆ. ಹಾಗೆ ಟ್ರಾನ್ಸ್ವರ್ಸದಲ್ಲಿ ಬಂದು ಏನಾಗುತ್ತೆ ಅಂದರೆ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅನಿಸುತ್ತೆ. ಸ್ಟಾರ್ಟಿಂಗ್ ನಿಮಗೆ ಸೆಕೆಂಡ್ ಸೆಮಿಸ್ಟರ್ ತನಕ ಟ್ರಾನ್ಸ್ವರ್ಸ ಇದ್ದು, ಸೊ ಮಗು 9 ಮಂತ್ಸ್ಗೆ ಪೊಸಿಷನ್ ತೊಗೋಬೇಕಾದ್ರೆ ಸಫಾಲಿಕ್ ಪ್ರೆಸೆಂಟೇಷನ್ ತೊಗೊಂತು ಅಂದರೆ ಅಲ್ಲಿ ಕೂಡ ನಿಮಗೆ ಯಾವುದೇ ರೀತಿಯಾದ ಕಾಂಪ್ಲಿಕೇಶನ್ಸ್ ಇರಲ್ಲ, ಸೇಫ್ಟಿ ಇರುತ್ತೆ. ಅಕಸ್ಮಾತ್ 9 ಮಂತ್ಸ್ ತನಕ ಬೇಬಿ ಪೊಸಿಷನ್ ಚೇಂಜ್ ಮಾಡಿಲ್ಲ, ಟ್ರಾನ್ಸ್ವರ್ಸದಲ್ಲೇ ಇದೆ ಅಂದಾಗ ಡಾಕ್ಟರ್ಸೇ ಅದನ್ನು ಪೊಸಿಷನ್ನ ಚೇಂಜ್ ಮಾಡಿ ಡೆಲಿವರಿ ಕೂಡ ಮಾಡ್ತಾರೆ. ಇಂಥ ಟೈಮಲ್ಲಿ ನಾರ್ಮಲ್ ಡೆಲಿವರಿ ಕೂಡ ಆಗುತ್ತೆ. ಆದರೆ ಮಗು ಟ್ರಾನ್ಸ್ವರ್ಸ ಪೊಸಿಷನಿಂದ ಬ್ರೀಚ್ ಪೊಸಿಷನ್ಗೆ ಹೋದರೆ ಅದು ಸಿ ಸೆಕ್ಷನ್ ಆಗುತ್ತೆ. ಬ್ರೀಚ್ ಪೊಸಿಷನ್ ಬಂದು ಆಲ್ಮೋಸ್ಟ್ ಎಲ್ಲರಿಗೂ ಇರಲ್ಲ, ಎಲ್ಲೋ ಒಂದೊಂದು ಕೇಸಸ್ಸಲ್ಲಿ ಇರುತ್ತೆ. ಪ್ರೆಸೆಂಟೇಷನ್ ಬಂದು ನಿಮಗೆ 3 ಟೈಪ್ಸಲ್ಲಿ ಇರುತ್ತೆ. ಸೊ ಫಸ್ಟ್ ಬಂದು ಕಂಪ್ಲೀಟ್ ಬ್ರೀಚ್. ಅದೇನಾಗುತ್ತೆ, ಕರೆಕ್ಟಾಗಿ ತಲೆ ಬಂದು ಮೇಲೆ ಇರುತ್ತೆ, ಕಾಲು ಕೆಳಗಡೆ ಇರುತ್ತೆ. ಸೊ ಈ ಥರ ಇರೋದ್ರಲ್ಲಿ ಕೆಲವೊಂದು ಸತಿ ಪೊಸಿಷನ್ನ ಚೇಂಜ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದರಲ್ಲಿ ನಿಮಗೆ ನಾರ್ಮಲ್ ಡೆಲಿವರಿ ಕೂಡ ಆಗುತ್ತೆ, ಅಂದರೆ ಅದು ಸೆಫಾಲಿಕ್ ಪ್ರೆಸೆಂಟೇಷನ್ಗೆ ಬಂತು ಅಂದರೆ ನಾರ್ಮಲ್ ಡೆಲಿವರಿ ಆಗುತ್ತೆ. ಬಟ್ ಇದರಲ್ಲಿ ಫ್ರ್ಯಾಂಕ್ ಬ್ರೀಚ್ ಅಂತ ಬರುತ್ತೆ, ಮಗು ತಲೆ ಎಲ್ಲಿರುತ್ತೋ ಕಾಲು ಕೂಡ ಅಲ್ಲೇ ಇರುತ್ತೆ. ನಾನು ಪಿಕ್ ಹಾಕಿದ್ದೀನಿ ನೋಡಿ. ಈ ಥರ ಇರುವಾಗ ಮಗು ಪೊಸಿಷನ್ನ ಚೇಂಜ್ ಮಾಡೋದು ಸ್ವಲ್ಪ ಕಷ್ಟ. ಸೊ ಈ ಥರ ಇರೋರಿಗೆ ಸಿ ಸೆಕ್ಷನ್ ಆಗುತ್ತೆ. ನೆಕ್ಸ್ಟ್ ಬಂದು ಫುಟ್ಲಿಂಗ್ ಬ್ರೀಚ್ ಅಂತಾರೆ. ಏನು ಅಂದರೆ ಕಾಲು ಬಂದು ತುಂಬ ಕೆಳಗಡೆ ಇರುತ್ತೆ. ಸೊ ಈ ಥರ ಇರೋರಿಗೆ ಸಿ ಸೆಕ್ಷನ್ ಆಗುತ್ತೆ, ಇದು ಸೇಫೆಸ್ಟ್ ಪೊಸಿಷನ್ ಅಲ್ಲ. ಬ್ರೀಚ್ ಪ್ರೆಸೆಂಟೇಷನ್ದಲ್ಲಿ ನಿಮಗೆ ನೋಡ್ತಾರೆ ಬೇಬಿ ಪ್ರೆಸೆಂಟೇಷನ್ ಬಂದು ಕಂಪ್ಲೀಟ್ ಬ್ರೀಚ್ ಇದೆಯಾ, ಫ್ರ್ಯಾಂಕ್ ಬ್ರೀಚ್ ಇದೆಯಾ ಅಥವಾ ಫುಟ್ಲಿಂಗ್ ಬ್ರೀಚ್ ಇದೆಯಾ ಅಂತ. ಸೊ ಅದ್ರ ಮೇಲೆ ಕೂಡ ನಿಮ್ಮ ಡೆಲಿವರಿನ ಫಿಕ್ಸ್ ಮಾಡ್ಕೊತಾರೆ. ಸೊ ಇಷ್ಟೇ, ನಿಮ್ಗೆ ಇವಾಗ ಗೊತ್ತಾಯ್ತಲ್ವ, ನಿಮ್ಮ ಬೇಬಿ ಪ್ರೆಸೆಂಟೇಷನ್ ಅಂದರೆ ಪೊಸಿಷನ್ ಮೇಲೆ ನಿಮ್ಮ ಡೆಲಿವರಿ ಅಂದರೆ ನಾರ್ಮಲ್ ಡೆಲಿವರಿನ, ಸಿ ಸೆಕ್ಷನ್ ಮತ್ತು ಎಷ್ಟು ಸೇಫ್ ಅನ್ನೋದನ್ನ ಡಿಸೈಡ್ ಮಾಡ್ತಾರೆ ಡಾಕ್ಟರ್ಸು. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಾನು ಇನ್ನಷ್ಟು ಪ್ರೆಗ್ನೆನ್ಸಿ ಟಿಪ್ಸ್ ಮತ್ತು ಇನ್ಫಾರ್ಮೇಷನ್ಸ್ನ ತೊಗೊಂಡು ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.